ನಮಸ್ಕಾರ. ನಾನು ನಿಮ್ಮ ಅಡ್ಗಲ್ ಸುರೇಶ್. ಇವತ್ತು ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂತಂದರೆ, ಒಬ್ಬ ಆಶ್ರಮದಲ್ಲಿ ಸನ್ಯಾಸಿಗಳು ಧ್ಯಾನಾಸಕ್ತರಾಗಿ ಕುಳಿತಿರ್ತಾರೆ. ಅವರನ್ನು ನೋಡಲಿಕ್ಕೆ ಅಂತೇಳಿ ಒಬ್ಬರು ಸಾಧಕರು ಅಲ್ಲಿಗೆ ಬರ್ತಾರೆ. ಬರುವಾಗ ಯಾವುದೋ ಒಂದು ವಿಚಾರದ ಗಡಿಬಿಡಿಯಲ್ಲಿ ಬಹಳ ಕೋಪಾವಿಷ್ಟರಾಗಿರ್ತಾರೆ. ಬರ್ತಾನೆ ಆ ಬರುವಂಥ ಬರದಲ್ಲಿ ಚಪ್ಪಲಿಯನ್ನು ಒಗೆದುಬಿಟ್ಟು, ಆ ಬರುವಂಥ ಬರದಲ್ಲಿ ಆ ಡೋರನ್ನು ಜೋರಾಗಿ ದೂಡಿಬಿಟ್ಟು ಒಳಗೆ ಬಂದು ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿದಂತಹ ಆ ಸ್ವಾಮೀಜಿಗಳು, ಮೊದಲು ನೀವು ಹೋಗಿ ಆ ಚಪ್ಪಲಿಯ ಕ್ಷಮೆ ಕೇಳಿ ಮತ್ತು ಆ ಬಾಗಿಲಿನ ಕ್ಷಮೆ ಕೇಳಿ ಆಮೇಲೆ ಒಳಗೆ ಬನ್ನಿ ಅಂತೇಳಿ ಆ ಒಂದು ಸಾಧಕರಿಗೆ ಹೇಳ್ತಾರೆ. ಆ ಮಾತನ್ನು ಕೇಳ್ತಿದ್ದಾಗೇ ಮೊದಲೇ ಕೋಪದಲ್ಲಿದ್ದಂಥ ಸಾಧಕರಿಗೆ, ಇವರಿಗೆ ನಿಜವಾಗಿಯೂ ನಮ್ಮ ಸ್ವಾಮಿಗಳಿಗೆ ಬುದ್ಧಿ ಭ್ರಮಣೆಯಾಗಿದೆ, ಚಪ್ಪಲಿ ಮತ್ತು ಕದದ ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನಿಜವಾಗಿಯೂ ಕೂಡ ಅರ್ಥಹೀನ ಮಹಾಸ್ವಾಮಿಗಳೇ, ಅವುಗಳ ಕ್ಷಮೆ ಕೇಳಲಿಕ್ಕಾಗ್ತಾ ಅಂತೇಳಿ ಆ ಸ್ವಾಮಿಗಳನ್ನು ಪ್ರಶ್ನೆ ಮಾಡ್ತಾರೆ. ಆ ಕ್ಷಣ ಅವ್ರು ಹೇಳ್ತಾರೆ, ನೋಡು, ನಿಮ್ಮ ಒಂದು ಅನರ್ಥದಿಂದ, ನಿಮ್ಮ ಒಂದು ಕೋಪದಿಂದ ಆ ಒಂದು ನಿರ್ಜೀವ ವಸ್ತುಗಳ ಮನಸ್ಸನ್ನು, ಅವುಗಳ ಭಾವನೆಯನ್ನು ನೀವು ಕಲಕಿದಂತಾಗತ್ತೆ. ನೀವು ನಿಜವಾಗಿಯೂ ಕೂಡ ಆ ಏನೋ ತಪ್ಪು ಮಾಡದಂತಹ ಆ ವಸ್ತುಗಳ ಮೇಲೆ ತೋರಿದಂತಹ ಒಂದು ಕೋಪ, ಅವುಗಳಿಗೆ ಮಾಡಿದಂಥ ಅವಮಾನ. ಅದಕ್ಕೋಸ್ಕರ ನೀವು ಅವುಗಳ ಕ್ಷಮೆಯನ್ನು ಕೇಳಲೇಬೇಕು. ಹಾಗಿದ್ದಲ್ಲಿ ಮಾತ್ರ ನೀವು ಒಳಗೆ ಬನ್ನಿ ಅಂತೇಳಿ ನಿರ್ದಾಕ್ಷಿಣ್ಯವಾಗಿ ಗುರುಗಳು, ಸ್ವಾಮೀಜಿಗಳು ಆ ಒಂದು ಸಾಧಕರಿಗೆ ಹೇಳಿಬಿಟ್ರು. ಈ ಮಾತನ್ನು ಕೇಳ್ತಿದ್ದಾಗೆ ಕೋಪಾವಿಷ್ಟರಾಗಿದ್ದಂತಹ ಆ ಒಂದು ಸಾಧಕರು ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಬಿಡ್ತಾರೆ, ಏನು ಮಾಡಲಿಕ್ಕೆ ತೋಚದೆ. ಕೊನೆಗೆ ಎದ್ಬಿಟ್ಟು ನಿಧಾನಕ್ಕೆ ಹೋಗಿ, ಏನೋ ಮನಸ್ಸಿನಲ್ಲಿ ಹೊಡೆದಂಗಾಯಿತು, ಸ್ವಲ್ಪ ತಣ್ಣಗಾದ ನಂತರ ಹೋಗಿ ಆ ಚಪ್ಪಲಿಯನ್ನು ತೆಗೆದಿಟ್ಟು ಅದರ ಕ್ಷಮೆಯನ್ನು ಕೇಳಿ, ಆ ಕದವನ್ನು ಎಷ್ಟು ಜೋರಾಗಿ ದುಡಿದಿರಲ್ಲ ಅಷ್ಟೇ ಮೃದುವಾಗಿ ಒಂದಿಷ್ಟು ಅದನ್ನು ತೆಳವರಿಸ್ತಾ ಅದರ ಬಾಗಿಲ ಕ್ಷಮೆಯನ್ನು ಕೇಳಿಬಿಟ್ಟು ನಂತರ ಒಳಗೆ ಬಂದು ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡೋದು. ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಗುರುಗಳೇ ಅಂತೇಳಿ ಆ ಒಂದು ವ್ಯಕ್ತಿ ಆ ಕೆಲಸ ಮಾಡಿದ ತಕ್ಷಣ ಸ್ವಾಮೀಜಿಗಳು ಅವನನ್ನು ಬೆನ್ನು ತಟ್ಟಿ ಹೇಳ್ತಾರೆ, ಇವತ್ತು ನಿನ್ನಲ್ಲಿ ನಿಜವಾದಂತಹ ಆತ್ಮ ಸಾಕ್ಷಾತ್ಕಾರ ಆಗಿದೆ, ಇನ್ನು ನಾನು ನಿನಗೆ ಏನು ಹೇಳುವಂಥ ಅಗತ್ಯ ಇಲ್ಲ, ಹೋಗಿ ಬಾ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಸೊ ಇದು ಕತೆ ಸಣ್ಣ ಒಂದು ಎಳೆ, ಆದರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ನಮ್ಮ ಜೀವನದಲ್ಲಿಯೂ ಕೂಡ ನಾವು ಎಷ್ಟೆಲ್ಲ ಮೇಲಿನವರ ಒತ್ತಡಕ್ಕೋ, ಯಾರ ಮೇಲಿನ ಸಿಟ್ಟಿಗೋ, ಯಾರೋ ಮಾಡಿದಂತಹ ಒಂದು ತಪ್ಪನ್ನು ನಾವು ಬೇರೆಯವರ ಮೇಲೆ ತಂದು ಹಾಕಿ ರೇಗುವಂತಹ ವಿಚಾರ ಇದೆಯಲ್ಲ, ಅದು ಹೆಂಡತಿ ಆಗಿರಲಿ, ಗಂಡ ಆಗಿರಲಿ, ಮಕ್ಕಳಾಗಿರಲಿ, ಅಥವಾ ಅಕ್ಕಪಕ್ಕದಾಗಿರಲಿ, ಸ್ನೇಹಿತರಾಗಿರಲಿ, ಯಾರ ಮೇಲಾದರೂ ಆಗಲಿ ನಾವು ರೇಗಾಡ್ತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ. ಇನ್ನು ನಮ್ಮ ಕೋಪಕ್ಕೆ ತುತ್ತಾಗಿ ಅದೆಷ್ಟೋ ವಸ್ತುಗಳು ನಮ್ಮ ಮನೆಯಲ್ಲಿ ಹೊಡೆದೇ ಹೋಗಿದ್ದಾವೆ, ಹಾಳಾಗಿ ಹೋಗಿದ್ದಾವೆ, ಅವುಗಳ ಮನಸ್ಸು ಎಷ್ಟು ನೊಂದಿರಬೇಡ. ನಮ್ಮನ್ನು, ನಮ್ಮ ಕೈ ಕೆಳಗಿರೋ ಅಂಥವರು ನಮ್ಮಿಂದ ಇಂತಹ ಕೋಪಕ್ಕೆ ತುತ್ತಾಗಿ ಎಷ್ಟು ನೊಂದಿರಬೇಡ ಅಲ್ವಾ. ಆ ಸ್ವಾಮೀಜಿಗೆ ಹೇಳಿದಂತೆ ಒಂದು ನಿರ್ಧಾರ ನಾವು ಕೂಡ ಮಾಡಬೇಕು. ಯಾವ ವಸ್ತುಗಳ ಮೇಲಾಗಲಿ, ಯಾವ ವ್ಯಕ್ತಿಗಳ ಮೇಲಾಗಲಿ ನಾವು ಕೋಪವನ್ನು ತೋರಿಸಬಾರ್ದು. ಅದರಿಂದ ಅನರ್ಥನೇ ಹೊರತು ಯಾವ ಲಾಭವೂ ಕೂಡ ಇಲ್ಲ. ಒಂದು ಸಲ ಅಂತಹ ತಪ್ಪುಗಳನ್ನು ಮಾಡಿದಾಗ, ಯಾರ ಮೇಲಾದರೂ ನೀವು ರೇಗಿದಾಗ, ಸ್ವಾಮೀಜಿಗೆ ಹೇಳಿದಂತೆ ಅವ್ರ ಹತ್ರ ಒಂದು ಸಲ ಪ್ರೀತಿಯಿಂದ ಕ್ಷಮೆಯನ್ನು ಕೇಳಲೇಬೇಕು. ಆವಾಗ ನಿಮ್ಮನ್ನು ಕೂಡ ಒಂದು ಸಾಕ್ಷಾತ್ಕಾರ ಆಗೇ ಆಗುತ್ತಲ್ವ. ಅದಕ್ಕೋಸ್ಕರ ನಾವಿನ್ನು ಮುಂದೆ ಅಂತಹ ಸಣ್ಣ ಪುಟ್ಟ ಕೋಪಗಳಿಗೆ, ಯಾರದ್ದೋ ಮೇಲಿನ ಕೋಪಗಳಿಗೆ, ನಾವು ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನಾಗಲಿ, ವ್ಯಕ್ತಿಗಳನ್ನಾಗಲಿ ನೋಯಿಸ್ಕೂಡ್ದು ಅಂತಕ್ಕಂಥ ಶಬ್ದವನ್ನು ಇಂದಿನಿಂದಾದರೂ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಲ್ಲಿವರೆಗೂ ನಮಸ್ಕಾರ.